ಆತ್ಮೀಯರೇ ನಮಸ್ಕಾರ. ನಾನು KM ವೀರೇಶ್, ಚಿತ್ರಲೋಕ ಸಂಪಾದಕ. ಯಾರ್ಯಾರು ಈ ಚಿತ್ರಲೋಕ ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದೀರಿ, ಎಲ್ಲರಿಗೂ ಒಂದು ರಿಕ್ವೆಸ್ಟ್, ಎಲ್ಲರೂ ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತು ಒಬ್ರು ಅಪರೂಪವಾದ ವ್ಯಕ್ತಿನ ಪರಿಚಯ ಮಾಡ್ತಾ ಇದ್ದೀನಿ ಚಿತ್ರಲೋಕದಲ್ಲಿ. ನನ್ನ ಜೊತೆ ಇದ್ದಾರೆ ನನ್ನ ಆತ್ಮೀಯ ಸ್ನೇಹಿತ. ಬಹಳ ವರ್ಷ ಆಯ್ತು ಮೀಟ್ ಮಾಡಿ. ಬಹುಶಃ ಈಗಿನ ಯಾವ ಯುವಕರಿಗೂ ಇವ್ರು ಯಾರು ಅನ್ನೋದನ್ನ ಪರಿಚಯನೇ ಇರಲ್ಲ. ಕಾರಣ ಏನು ಅಂತ ಅಂದ್ರೆ, ಸುಮಾರು 21 ವರ್ಷಗಳ ನಂತರ ಇವರು ಮೊಟ್ಟ ಮೊದಲ ಬಾರಿಗೆ ಕ್ಯಾಮ್ರಾ ಮುಂದೆ ಬಂದಿದ್ದಾರೆ. ಅದು ಚಿತ್ರಲೋಕ ಕ್ಯಾಮ್ರಾ ಮುಂದೆ. ಇವ್ರ ಹೆಸರು ಯಾಶಿ ರಮೇಶ್. ಯಾಶಿ ರಮೇಶ್ ಅಂದ ತಕ್ಷಣ ಯಾರಿಗೂ ಅರ್ಥ ಆಗಲ್ಲ. ಬಹುಶಃ ಒಂದು ಸಿನಿಮಾದ ಹೆಸರು ಹೇಳ್ತೀನಿ, ಆಗ ಬಹುಶಃ ಇವ್ರು ಯಾರು ಅನ್ನೋದು ಅರ್ಥ ಆಗತ್ತೆ. ಶಿವಸೈನ್ಯ, ಶಿವರಾಜ್ ಕುಮಾರ್, ನಿವೇದಿತಾ ಜೈನ್ ಅಭಿನಯಿಸಿದ್ದ ಶಿವಸೈನ್ಯ ಚಿತ್ರದ ನಿರ್ಮಾಪಕರು ಯಾಶಿ ರಮೇಶ್. ಬಹುಶಃ ಒಂದು ಮಾತು ಹೇಳಕ್ ಇಷ್ಟ ಬೀಳ್ತೀನಿ ರಮೇಶ್ ಅವರೇ, ಇಷ್ಟೊತ್ತು ಇಂಟರ್ವ್ಯೂನಲ್ಲಿ ಮಾತಾಡಿದ್ದೀರಿ, ಚಿತ್ರರಂಗಕ್ಕೆ ಬಂದು ಏನೇನಾದ್ರಿ ಅನ್ನೋದನ್ನ ನಿಮ್ಮ ಸ್ಟೋರಿ ಕೇಳೋದ ಮೇಲೆ ಬಹುಶಃ ಬಹಳ ಜನ ಚಿತ್ರರಂಗದ ಕಡೆ ಬರೋದೇ ಇಲ್ಲ. ಒಂದು ಆಟೋಬಯೋಗ್ರಫಿ ತರ ಆಗೋಯ್ತು ಅಲ್ವಾ? ಖಂಡಿತ ಭಯ ಬಿದ್ದು ಬಿಡ್ತಾರೆ ಯಾರನ್ನ ಇವ್ರ ಕತೆ ಕೇಳಿದ್ರೆ. ಭಯ ಬೀಳೋದಲ್ಲ, ಬೆಚ್ಚ ಬೀಳ್ತಾರೆ. ಮಲ್ಗಿರೋ ಟೈಮ್ನಲ್ಲೂ ಸಹ ಈ ತರದ ಸನ್ನಿವೇಶ ನಮಗೆ ಬರದೇ ಇರಲಿ ಅನ್ನೋದನ್ನ ಯೋಚನೆ ಮಾಡ್ತಾರೆ. ಏನಾಗಿತ್ತು ಇವರ ಕತೆ? ಚಿತ್ರಲೋಕ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ, ಕಾಯ್ತಾ ಇರಿ. ನಮಸ್ಕಾರ.